ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಗಜಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವ್ಲಾಗಿಗೆ ಸ್ವಾಗತ. ಯಾಕೆ ಅಂದರೆ ತುಂಬ ದಿನ ಆಯಿತು, ಸೊ ಹಾಗಾಗಿ ಮತ್ತೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಇಷ್ಟು ದಿನ ವ್ಲಾಗ್ನ ಮಾಡ್ತಾ ಇರಲಿಲ್ಲ ಅಂತ ಅಂದ್ಕೊಂಡ್ರೆ, ಸೊ ಅದಕ್ಕೊಂದು ಕಾರಣ ಇದೆ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ, ಓಕೆನಾ? ಇನ್ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಬೇಕು ಅಂದರೆ ಹೇಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಓಕೆನಾ? ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಗಿಡಗಳನ್ನ ಮಾತಾಡಿಸ್ಕೊಂಡು ಬಂದ ತಕ್ಷಣ ನಾನು ಮಾಡಿದ್ದು ಪೂಜೆ ಕೆಲಸ. ಸೊ ಪೂಜೆನೆಲ್ಲ ಫಸ್ಟು ಬೆಳ್ಕೊಂಡೆ. ಪೂಜೆ ಮಾಡೋದಕ್ಕೆ ಅಂತ ನಾನು ಬೆಳಗೋದಕ್ಕೆ ಯೂಸ್ ಮಾಡ್ತಿರೋದು ಟೂತ್ಪೇಸ್ಟ್ನ. ಸೊ ನಿಮಗೂ ಏನಾದರೂ ಬೆಳ್ಳಿ ಪಾತ್ರೆನ ತೊಳೆಯೋದಿತ್ತು ಅಂದರೆ ಟೂತ್ಪೇಸ್ಟ್ನ ಯೂಸ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಟೂತ್ಪೇಸ್ಟ್ನ ಬಿಟ್ಟು ಬೇರೆ ಏನಾದರೂ ಗೊತ್ತು, ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ಅನ್ನೋದಾದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹಾಕಿ ಇದನ್ನು ಯೂಸ್ ಮಾಡಿ ಅಂತ ನಾನು ಯೂಸ್ ಮಾಡಿ ರಿವ್ಯೂನ ಹೇಳ್ತೀನಿ. ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಓನ್ಲಿ ಟೂತ್ಪೇಸ್ಟ್ ಅಷ್ಟೇ. ಸೊ ಅದಾದ ತಕ್ಷಣ ನಮ್ಮದು ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಜಗ್ಗಿ ನನಗೆ ಒಂದು ಗಿಫ್ಟ್ ಬಾಕ್ಸ್ನ ಕಳಿಸಿದ್ರು. ಬಟ್ ಏನಿದೆ ಅಂತ ಗೊತ್ತಿರಲಿಲ್ಲ. ತೆಗೆದು ನೋಡ್ಮೇಲೆ ಗೊತ್ತಾಯಿತು ನನಗೆ ಪರ್ಫ್ಯೂಮ್ ಇದೆ ಅಂತ. ಸೊ ನನಗೊಂದು ಸ್ವಲ್ಪ ಪರ್ಫ್ಯೂಮ್ ಹುಚ್ಚು ಇವಾಗ. ಸೊ ಹಾಗಾಗಿ ಜಗ್ಗಿ ನನಗೆ ಪರ್ಫ್ಯೂಮ್ನ ಗಿಫ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ಸೊ ನನಗೆ ಸಖತ್ ಖುಷಿ ಆಯಿತು ನೋಡಿದ ತಕ್ಷಣ. ಆಮೇಲೆ ಇನ್ನೊಂದು ಕಾಲುಂಗ್ರನೂ ಕೊಡಿಸಿದ್ದಾರೆ. ಬಟ್ ನಾನು ಇದು ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ಅವತ್ತು ವಿಡಿಯೋನೇ ಮಾಡ್ಕೊಳ್ಳಿಲ್ಲ, ತಲೆನೇ ಓಡಿಲ್ಲ ನನಗೆ ವಿಡಿಯೋ ಮಾಡ್ಕೊಬೇಕು ಅಂತ. ನಾನು ಅವ್ರಿಗೆ ಶೂಸ್ ಅಷ್ಟೇ ಕೊಡಿಸ್ದೆ, ಇನ್ನೇನು ಕೊಡ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಇಯರ್ ನೋಡೋಣ, ಇನ್ನು ಬರ್ಡೇ ಎಲ್ಲ ಇದೆ ಅಲ್ವಾ, ಸೊ ಆವಾಗ ನೋಡ್ಕೊಳ್ಳೋಣ, ಕೊಡ್ಸೋಣ ಅಂತ ಸುಮ್ಮನೆ ಅದೇ. ಮತ್ತು ಸ್ಮೆಲ್ ಮಾತ್ರ ಸಖತ್ತಾಗಿದೆ ಮಾತ್ರ. ನಿಮಗೆ ಯಾರಾದರೂ ಬೇಕಿದ್ದರೆ ಒಂದು ಕಮ್ಮಿ ಅಮೌಂಟಲ್ಲೇ ಸಿಗುತ್ತಾ, ಇದು ನೀವು ಬೈ ಮಾಡ್ಬೋದು. ಆಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಅಷ್ಟರೊಳಗೆ ನನ್ನ ವಾರ್ಡ್ರೋಬಲ್ಲಿ ಸ್ವಲ್ಪ ಲಾಕ್ ಎಲ್ಲ ಮುರಿದೋಗಿತ್ತು. ಸೊ ಅದನ್ನು ರೆಡಿ ಮಾಡಿಸೋದಕ್ಕೆ ಅಂತ ನಾವು ರೆಗ್ಯುಲರಾಗಿ ಯಾರನ್ನ ಕರೆಸ್ತೀವಿ ಆ ತಾತನೇ ಬಂದಿದ್ರು ನಮಗೆ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅವರು ರೆಡಿ ಮಾಡ್ತಾಯಿದ್ರು. ನಾನು ಬಟ್ಟೆನ ನೀಟಾಗಿ ಜೋಡಿಸಿದ್ದೀನಿ. ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಅದು ಹೊಸ ತಂದಿದ್ದೀರಾ? ಇಷ್ಟೇ ತಂದಿರೋದು ಇವಾಗ. ರೂಮ್ನ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದರು. ಹಾಗೆ ತಾತನ ಮಾತಾಡಿಸ್ತಿದ್ದೆ. ತಾತನ ಏಜ್ ಬಂದುಬಿಟ್ಟು 70 ಅಂತೆ, ಆದರೂ ಸ್ಟಿಲ್ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವಾಗಿಂದ ಮಾಡಿ ಅಭ್ಯಾಸ ಆಗಿದೆ. ಸೊ ನಂಗೆ ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು. ಮತ್ತೇನು ಗಟ್ಟಿಯಾಗಲ್ಲ ಅಲ್ವಾ? ಇದು ಮರದಿಂದ ಕೆಳಗಡೆ ಬಿತ್ತು, ಆಯಿತಾ? ಇಲ್ಲಿ ಹೋಗೋರೇ ಆಗಿರಲಿ, ಗಾಡಿಯವರೇ ಆಗಿರಲಿ, ಸುಮ್ಮನೆ ಹಾಗೆ ಅದನ್ನು ಆ ಕಡೆಗೆ ಇದು ಮಾಡ್ಕೊಂಡು ಹೋಗೋರು. ಅದು ಫುಲ್ ಆಗಿತ್ತು, ಮಧ್ಯೆ ಮಾಡಿ ಕಟ್ತಾಯಿತ್ತು. ನೆಟ್ಕೊಂಡು ಹೋಗೋರಾಗಿರಲಿ ಅಥವಾ ಯಾರೂ ಅದನ್ನು ಸೈಡಿಗೆ ಆಗ್ತಾಯಿಲ್ಲ, ಅಲ್ಲೇ ಹಂಗೆ ಹೋಗೋದು ಮಾಡ್ತಿದ್ದಾರೆ. ಯಾರಿಗೆ ನಮ್ದು ಯಾಕೆ ಅಂತ. ಪಾಪ ಇಲ್ಲಿ ಯಾರೋ ಒಬ್ಬರು ಸೈಡಿಗೆ ಹಾಕಿದ್ರು. ನಾನೀಗ ಹಾಕೋಣ ಅಂತ ಹೋಗ್ತಿದ್ದೆ. ಅವ್ರಿಗೇನು ಫುಲ್ ಕಂಪ್ಲೀಟಾಗಿ ಹಾಕಲಿಲ್ಲ. ಸೊ ಸ್ವಲ್ಪ ಅವರು ತಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನಾನು ಕಂಪ್ಲೀಟಾಗಿ ಸೈಡ್ ಹಾಕ್ತೀನಿ ಈಗ ಹೋಗಿ. ನನಗೆ ಯಾಕೆ ಅನ್ನೋ ಜನನೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದ್ರ ಮೇಲೆ ತಿರುಗಾಡಿದ್ರೆ ಹೊರತು ಅದನ್ನು ಸೈಡಿಗೆ ಹಾಕಲಿಲ್ಲ. ಸೊ ನನಗೆ ಹಾಕಿದ್ದಾಯಿತು. ಡಫಿ ಅಲ್ಲ, ಆಮೇಲೆ ನಾವು ಬಂದಿದ್ದು ನಮ್ಮ ಪುಟಾಣಿಗೆ ಸೈಕಲ್ ಕೊಡ್ಸೋದಕ್ಕೆ ಅಂತ. ಅವನಂತೂ ಸೊ ಎಕ್ಸೈಟ್ ಆಗಿದ್ದ. ಅಪ್ಪಾಜಿ ಬರ್ಡೇ ಟೈಮಲ್ಲಿ ಬರೋಕ್ಕಾಗಿರಲಿಲ್ಲ ಅಂತ ಬಂದು ಸೈಕಲ್ನ ಕೊಡಿಸ್ತಾ ಇದ್ರು ಅವನಿಗೆ. ಇದು ರೆಡ್ ಬ್ಲೂ ಬರುತ್ತೆ, ನಿಯರ್ ಬ್ಲೂ ಬರುತ್ತೆ. ಇಲ್ಲಿ ಅರ್ಧಕ್ಕೆ ಬ್ಲೂನೇ ಬರೋದು, ಇಲ್ಲಿಂದ ಅರ್ಧ ಬ್ಲೂನೇ ಬರೋದು, ಇದು ಅರ್ಧ ಬ್ಲೂ ಬರುತ್ತೆ. ಯಾವ್ದಪ್ಪ ಅಜ್ಜಿ? ರೆಡ್ಡಾ? ಅಣ್ಣ ರೆಡ್ಡೇ ಕೊಡಿ ಅಣ್ಣ.
ತೊಗೊಂಡು ಬಂದ ತಕ್ಷಣನೇ ತಾತ ಮತ್ತು ಮೊಮ್ಮಗ ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ. ನನಗಂತೂ ನೋಡಿ ಖುಷಿ ಆಯಿತು. ಬೇಗ ಕಟ್ಟಾಗುತ್ತೆ ಅಲ್ಲೇನವ ಅಂಕಣಪ್ಪ. ಆಯ್ತು ತಾತನ ಕೂರಿಸ್ಕೋ. ಈಗ ಅವ್ನು ಏಟ್ ಮಾಡ್ಕೊಂಡು ಮತ್ ಬಿಡಿ ಅಂದೆ ಅಂತ ಅಂದ್ರೆ ಸಾಕು ಸಾಕು ಫ್ರಿಜು ಅದ್ಯಾಕೆ ಹಂಗೆ ಬೀಳ್ತಾ ಇದೆಯಾ? ತಿರುಗ್ಸ ನಿನಗೆ ರೋಪ ಆಗ್ತಾನೆ ನೀನು ಮಾಡಿದ್ದು ಕಡೆಗೆ ಬಾ. ಅವ್ರನ್ನ ಮನೇಲಿ ಬಿಟ್ಬಿಟ್ಟು ನಾನು 1 ಅವರ್ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಬಂದೆ. ಡ್ಯಾನ್ಸ್ ಕ್ಲಾಸಿಗೆ ಬಂದರೆ ಒಂಥರ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ನ ಮಾಡಿಕೊಂಡೆ. ಇಲ್ಲೇನಪ್ಪ ಆಗ್ತಿದೆ ಅಂದರೆ ಅವರು ನಮಗೆ ಏನು ಸ್ಟೆಪ್ಪು ಹೇಳ್ಕೊಟ್ಟಿರಲ್ಲ. ಅಲ್ಲಿ ಯಾರು ಒಬ್ಬರು ಸ್ಟೆಪ್ನ ಹಾಕ್ತಿರ್ತಾರೆ, ಅದನ್ನು ನೋಡಿ ನಾವು ಕ್ಯಾಚ್ ಮಾಡ್ಕೊಂಡು ಅದೇ ಸ್ಟೆಪ್ನ ನಾವು ಹಾಕ್ಕೊಳ್ತಾ ಹೋಗಬೇಕು. ಸೊ ಹಾಗಾಗಿ ಇದು ಪ್ರಾಕ್ಟೀಸ್ ವಿಡಿಯೋ ಅಲ್ಲ, ಹಂಗೆ ಆನ್ ಸ್ಪಾಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಹೇಗೇಗೋ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಡ್ಯಾನ್ಸ್ ಕ್ಲಾಸಿಂದ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಆಮೇಲೆ ನಾನು ಹೊರಟೆ. ನಾವು ಆಚೆ ಹೊರಟಾಗ 10:45 ಅನಿಸುತ್ತೆ. ಸೊ ಆಗ ಆಚೆ ಹೊರಟಿದ್ದು. ನಾವು ಹೋಗಿದ್ದೆ ಎಲ್ಲಿ ಗೊತ್ತಾ, ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗಿದ್ದು ಓರಿಯನ್ ಮಾಲಲ್ಲಿ ಹೈ ಅಂತ ಇದೆ ಅಲ್ಲ, ಸೊ ಇಲ್ಲಿ ಕಾಣಿಸ್ತದೆ ಒಂದು ಲೈಟಲ್ಲಿ. ಸೊ 31 ಫ್ಲೋರು 31 ಸೊ ಅಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ದು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ, ಖುಷಿ ಕೂಡ ಆಗಿದೆ. ನಮ್ಮ ಆ್ಯನಿವರ್ಸರಿಗೆ ಜಗ್ಗಿ ನಮ್ಮನ್ನು ಅಲ್ಲಿ ಕರ್ಕೊಂಡಿದ್ದೆ. ಸೊ ಹೊರಟಾಗ ಟೈಮ್ ಆಗಿತ್ತಲ್ವ, ಸೊ ಆವಾಗಲೇ ಅಂದ್ಕೊತಾ ಇದ್ದೆ ಓಪನ್ ಇರುತ್ತೋ ಇಲ್ವೋ ಅಂತ. ಬಟ್ ಜಗ್ಗಿ ಹೇಳಿದ್ರು ಇಲ್ಲ ಓಪನ್ ಇರುತ್ತೆ ಅಂತ. ನೀವು 1 o'clockವರೆಗೂ ಹೋಗ್ಬೋದು. ನೀವು ಕೂಡ ವಿಸಿಟ್ ಮಾಡಿ ಒಂದ್ಸರಿ, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಬಟ್ ವಿಂಡೋ ಸೈಡ್ ಹತ್ರ ಕೂತ್ಕೊಳ್ಳಿ, ತುಂಬ ಗ್ಲಾಸ್ ಇರುತ್ತಲ್ವ, ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ವ್ಯೂ ಜೊತೆ ಎಂಜಾಯ್ ಮಾಡ್ಬೋದು ಫುಡ್ನ. ಹಂಗೆ ಡ್ಯಾನ್ಸ್ ಕೂಡ ಮಾಡ್ಬೋದು. ಸೊ ಡ್ಯಾನ್ಸ್ ಮಾಡೋದಕ್ಕೂ ಬೇರೆ ಪೇ ಇರುತ್ತೆ, ನೀವಲ್ಲಿ ಕೇಳಿಬಿಟ್ಟು ಪೇ ಮಾಡಿ ಒಳಗಡೆ ಹೋಗ್ಬೋದು. ಪ್ರತಿಯೊಂದಕ್ಕೂ ಪೇ ಮಾಡಲೇಬೇಕಲ್ಲಿ. ಬಟ್ ಜಾಸ್ತಿ ಅಂದರೆ ಜಾಸ್ತಿ, ಯಾವುದು ನಿಮಗೆ 600 ಒಳಗಡೆ ಏನೂ ಇಲ್ಲ. ಒಂದು ಜ್ಯೂಸ್ ತೊಗೊಂಡ್ರೆ 600. ಸೊ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅಂತ. ಬನ್ನಿ ಮೇಲೆ ಹೋಗೋಣ. ನನಗಿಂತ ಮೊದಲೇ ಬಂದು ಜಗ್ಗಿ ಇಲ್ಲಿ ಲಿಫ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ರು. ತುಂಬ ಹೊತ್ತಾದರೂ ಲಿಫ್ಟು ಕೆಳಗಡೆ ಬಂದೇ ಇರಲಿಲ್ಲ. ಜಗ್ಗಿ ಫುಲ್ ಗರಮ್ ಆಗಿಬಿಟ್ಟಿದ್ರು, ಇದು ಯಾವ ಲಿಫ್ಟು, ಸ್ಟೆಪ್ಸ್ ಆದರೂ ಇದ್ದರೆ ಹತ್ಕೊಂಡು ಹೋಗ್ಬಿಡ್ತೀನಿ ಅಂತ. ಕಲರಿಗೆ ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗೋ ಮೇಲೆ ಹೆಂಗ ಕರ್ಕೊಂಡು ಹೋಗ್ಬಿಟ್ಟಿಯಾ? ಎಷ್ಟನೇ ಸರಿ ಇದು ಬಂದಿರೋದು ನೀನು? ಎಷ್ಟೆಷ್ಟು ದೊಡ್ಡ ದೊಡ್ಡಲ್ಲಿ ಕೇಕ್ಸ್ ಎಲ್ಲ ಇದೆ. ಇಲ್ಲಿ ಕಾಫಿದು ಲಿಫ್ಟ್ ಮಾಡಿದ ಕೆಲಸಕ್ಕೆ ಜಗ್ಗಿ ಫುಲ್ ಬೇಜಾರಾಗ್ಬಿಟ್ಟಿದ್ರು. ಅದು ತುಂಬ ಹೊತ್ತಾಯಿತು, ಲೇಟ್ ಆಯಿತು ಕೆಳಗಡೆ ಬರೋದಕ್ಕೆ. ಸೊ ಹಾಗಾಗಿ ಏನು ವೀಡಿಯೋದಲ್ಲೂ ಗರುಮ್ ಅಂತ ನಿಂತ್ಕೊಂಡಿದ್ದಾರೆ. ನಾನು ರೇಗಿಸ್ತಾ ಇದ್ದೆ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬಿಡೋ ಹೋಗ್ಲಿ ಬರುತ್ತೆ ಅಂತ ಏನೋ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅದನ್ನು ಕಟ್ ಮಾಡಿದ್ದೀನಿ. ಅದಾದಮೇಲೆ ನಾವು ಮೇಲೆ ಹೋಗ್ತಾ ಇದ್ವಿ ಇವಾಗ. ಸೊ ಹೆಂಗಿರುತ್ತೆ ಒಳಗಡೆ ಅಂತ ತೋರಿಸ್ತೀನಿ. ಫುಲ್ಲು ಅಲ್ಲಿ DJ ಸೌಂಡೆಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಅದು ಕಾಪಿರೈಟ್ ಇಶ್ಯೂ ಬರ್ಬೋದು. ಸೊ ಹಾಗಾಗಿ
ಫೈನಲಿ ಮೇಲೆ ಬಂದು ಕೂತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ನನ್ನ ಜೊತೆ ಎಂಜಾಯ್ ಮಾಡಿ. ಇದೇ ಓಪನ್ ಫ್ಲೋರು, ಇದಕ್ಕೆ ಕಂಪ್ನೀಸ್ ಇರೋದು. ಹೌದಾ? ಆಮೇಲೆ ಜಗ್ಗಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಹಂಗೆ ಮಾತಾಡ್ತಾ ಸ್ವಲ್ಪ. ಸೊ ನನಗೆ ಇಲ್ಲಿ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂದರೆ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದೊಂದು ಅಜ್ಜಿನ ಮೊಜಿಟೋಗೆ 400 ರೂಪಿ. ಇಷ್ಟು 400. ಫುಲ್ ಸ್ಕ್ಯಾಮು, ಏನು ಮಾಡೋಕ್ಕಾಗಲ್ಲ. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ್ಮೇಲೆ ನಮಗೆ ಏನು ಮೆನ್ಯೂ ಬರುತ್ತೆ. ಮೆನ್ಯೂ ಬಂದಾಗ ನಾನು ಏನು ನೋಡಿದೆ ಹೇಳ್ತೀನಿ ಬನ್ನಿ. ಮೆನ್ಯೂನ ನೋಡಿದೆ, ಶಾಕ್ ಆದೆ. ಅದಾದಮೇಲೆ ಸ್ವಲ್ಪ ಐನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ವಾಶ್ರೂಮ್ ಹೀಗಿತ್ತು. ಅದಾದಮೇಲೆ ಏನಾಯಿತು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಮೊಜಿಟೋ, ವರ್ಜಿನ್ ಮೊಜಿಟೋ ಅಂತ. ಸೊ ಇದನ್ನು ತಗೊಂಡಾಗ ಇದರಲ್ಲಿ ಏನಿತ್ತು ಅಂದರೆ ಬರೀ ಒಂದು ನಿಂಬೆಹಣ್ಣು, ಮೇಲೆ ಪುದೀನ, ಒಳಗಡೆ ನೀರು, ಇಷ್ಟು ಬಿಟ್ಟರೆ ಏನೂ ಇಲ್ಲ. 400 ರೂಪಿ ಅಷ್ಟೇ. ಪಾಸ್ತಾ ತೊಗೊಂಡಿದ್ವು ಮತ್ತು ಡ್ರೈ ಗೋಬಿನ ತೊಗೊಂಡಿದ್ವು. ಇಟ್ಸ್ ಗುಡ್, ಟೇಸ್ಟ್ ಸಕ್ಕತ್ತಾಗಿತ್ತು ಮಾತ್ರ. ಮತ್ತು ಪಾಸ್ತಾ 1000, ಅದು 800. ಗೋಬಿ ಇಟ್ಸ್ ಓಕೆ. ಡೆಸರ್ಟ್ ಮಾತ್ರ ಜಗ್ಗಿಗೆ ಫ್ರೀ ಇತ್ತು. ಸೊ ಹಾಗಾಗಿ ಅದನ್ನು ಫ್ರೀಯಾಗಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದು. ಬಟ್ ಸಗದಾಗಿತ್ತು. ವ್ಯೂ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಏನಕ್ಕೆ ದುಡ್ಡು ಕೊಡದೇ ಇದ್ರೂ ವ್ಯೂಗೆ ದುಡ್ಡು ಕೊಡಬೇಕು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಜಗ್ಗಿ ನಾನು ಆಲ್ಮೋಸ್ಟು ಮನೆಗೆ ಬಂದಾಗ 1 o'clock ಆಗಿತ್ತು. ಸೊ ಇದಾಗಿತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. ಮಾರ್ನಿಂಗಿಂತನೂ ನನ್ನ ಡೇನ ಎಂಗೇಜ್ ಆಗಿ ಇಟ್ಕೊಂಡೇ ಇದ್ದೆ. ಈಗ ಆಚೆ ಬಂದು ಇಲ್ಲಿ ಕೀ ಕೊಟ್ಟೋಗಿರ್ತೀವಲ್ವ, ಕೀ ಇಸ್ಕೊಂಡು ಹೋಗಬೇಕು. ಇಲ್ಲಿ ನಮ್ಮ ಕಾರ್ ನಿಂತಿದೆ, ಸ್ವಲ್ಪ ಗಲೀಜಾಗಿದೆ, ತೊಳೆದಿಟ್ಟಿದ್ದೆ ಆದರೂ ಹಂಗೆ ಗಲೀಜಾಗಿದೆ. ಕಾರಲ್ಲಿ ಪಂಚರ್ ಬೇರೆ ಆಗಿತ್ತು. ಯಾ ಕಾಲಿರೋದು ಪಂಚರಿಯೇ ಎಲ್ಲ ಪಂಚರಿಯೇನೆ ಅಂತಾರೆ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಅಂತಲೂ ಅನ್ನಿಸುತ್ತೆ. ಸೊ ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಅದಾದಮೇಲೆ ನಾನೊಂದು ಮಾತು ಹೇಳ್ತೀನಿ, ನಾನು ದುಡ್ಡಿಗೆ ಬೆಲೆ ಕೊಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀನಿ. ಹೋಗ್ಬಿಟ್ಟು ಬರ್ತೀನಿ.